ಸರ್ ಸೌದಿಯವರು ಕ್ಯಾಬಿನೆಟ್ಗೆ ಬರ್ತಾರ ಈಗ ಈ ಬೆಳವಣಿಗೆ ಆದ ನಂತರ ನನಗೆ ಕೇಳಿದ್ರೆ ಹೆಂಗೆ ಗೊತ್ತು ಹೈಕಮಾಂಡಿಗೆ ಕೇಳಿದ್ರೆ ನಾನು ಕ್ಯಾಬಿನೆಟ್ದ ಭಾಗ ನಾನು ಚೀಫ್ ಮಿನಿಸ್ಟರ್ ಅಲ್ಲ AICC ಅಧ್ಯಕ್ಷನೂ ಅಲ್ಲ ಈಗ ನೀವು ಮಾಧ್ಯಮದವ್ರು ನನ್ನ ಇತಿಮಿತಿನಲ್ಲಿ ನನ್ನ ಚೌಕಟ್ಟಿನ ಪ್ರಶ್ನೆಗಳು ಕೇಳಿದ್ರೆ ನಾನು ಉತ್ತರ ಕೊಡ್ಬೋದು. ಕಲಬುರಗಿನಲ್ಲಿ ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ, ನಾಳೆ ಏನಾಗುತ್ತೆ ಕಲಬುರಗಿ ಅಭಿವೃದ್ಧಿಗೋಸ್ಕರ ಅದು ಹೇಳ್ತೀನಪ್ಪ. ಯಾರು ಹೇಳಿದ್ದು? ನೀವು ಹಿಂಗೆ ಮಾಡಿನೇ ಪವರ್ಲೆಸ್ ಮಾಡ್ತಾ ಇರೋದು ನಮಗೆ. ಚೆನ್ನಾಗಿ ನಡೀತಾ ಇದೆ ಅಲ್ಲ, ನಿಮ್ಗೇನು ಅನ್ಸುತ್ತೆ? ಯಾರೇ ಆದರೂ ಕಾಂಗ್ರೆಸ್ಸಲ್ಲಿ ಇವತ್ತು ಈ ಸರಿ ಕಾಂಗ್ರೆಸ್ ಬಂದೇ ಬರುತ್ತೆ, ಅದರಲ್ಲಿ ಯಾವುದೂ ಅನುಮಾನ ಇಲ್ಲ. ಸರ್ ಜಗದೀಶ್ ಶೆಟ್ಟರ್ ಅವರು ಕೈ ಬರೋದಲ್ಲಿ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡುವಷ್ಟು ಸ್ಪೀಡ್ ಆಗಿ ಅವರಿಗೆ ರಾಜೀನಾಮೆ ತಗೊಂಡಿದ್ದಾರೆ. ಏನು ಇದ್ದಾರೆ ITR ಅವ್ರ ಕೈಗೆ ಏನೋ IT ಬಲ ಬಂದಿರ್ಬೇಕು ಅವ್ರ ಕೈಗೂ ಇರ್ಬೋದು ಹೇಳಕ್ಕ. ಈಗ ಸ್ಟಾರ್ ಕ್ಯಾಂಪೇನರ್ಸ್ ಯಾರ್ರೀ BJPಗೆ? ಸರ್ ಸೌದಿಯವರು ಕ್ಯಾಬಿನೆಟ್ಗೆ ಬರ್ತಾರ ಈಗ ಈ ಬೆಳವಣಿಗೆ ಆದ ನಂತರ ನನಗೆ ಕೇಳಿದ್ರೆ ಹೆಂಗೆ ಗೊತ್ತು ಹೈಕಮಾಂಡಿಗೆ ಕೇಳಿದ್ರೆ ನಾನು ಕ್ಯಾಬಿನೆಟ್ದ ಭಾಗ ನಾನು ಚೀಫ್ ಮಿನಿಸ್ಟರ್ ಅಲ್ಲ AICC ಅಧ್ಯಕ್ಷನೂ ಅಲ್ಲ ಈಗ ನೀವು ಮಾಧ್ಯಮದವ್ರು ನನ್ನ ಇತಿಮಿತಿನಲ್ಲಿ ನನ್ನ ಚೌಕಟ್ಟಿನ ಪ್ರಶ್ನೆಗಳು ಕೇಳಿದ್ರೆ ನಾನು ಉತ್ತರ ಕೊಡ್ಬೋದು. ಕಲಬುರಗಿನಲ್ಲಿ ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ, ನಾಳೆ ಏನಾಗುತ್ತೆ ಕಲಬುರಗಿ ಅಭಿವೃದ್ಧಿಗೋಸ್ಕರ ಅದು ಹೇಳ್ತೀನಪ್ಪ. ಯಾರು ಹೇಳಿದ್ದು? ನೀವು ಹಿಂಗೆ ಮಾಡಿನೇ ಪವರ್ಲೆಸ್ ಮಾಡ್ತಾ ಇರೋದು ನಮಗೆ. ಚೆನ್ನಾಗಿ ನಡೀತಾ ಇದೆ ಅಲ್ಲ, ನಿಮ್ಗೇನು ಅನ್ಸುತ್ತೆ? ಯಾರೇ ಆದರೂ ಕಾಂಗ್ರೆಸ್ಸಲ್ಲಿ ಇವತ್ತು ಈ ಸರಿ ಕಾಂಗ್ರೆಸ್ ಬಂದೇ ಬರುತ್ತೆ, ಅದರಲ್ಲಿ ಯಾವುದೂ ಅನುಮಾನ ಇಲ್ಲ. ಸರ್ ಜಗದೀಶ್ ಶೆಟ್ಟರ್ ಅವರು ಕೈ ಬರೋದಲ್ಲಿ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡುವಷ್ಟು ಸ್ಪೀಡ್ ಆಗಿ ಅವರಿಗೆ ರಾಜೀನಾಮೆ ತಗೊಂಡಿದ್ದಾರೆ. ಏನು ಇದ್ದಾರೆ ITR ಅವ್ರ ಕೈಗೆ ಏನೋ IT ಬಲ ಬಂದಿರ್ಬೇಕು ಅವ್ರ ಕೈಗೂ ಇರ್ಬೋದು ಹೇಳಕ್ಕ. ಈಗ ಸ್ಟಾರ್ ಕ್ಯಾಂಪೇನರ್ಸ್ ಯಾರ್ರೀ BJPಗೆ?